ಜುಣ್ಕದ ವಡಿ ಸಿಂಪಲ್ ಇದ್ರ ಅದು ಮಾಡಾಕ್ 100 ಟೈಪ್ ಅದಾವ. ಹೆಂಗ್ ಬೇಕಂಗ್ ಮಾಡ್ಕೋಬಹುದು. ಉಪ್ಪು ಹಾಕ್ತಾಳ, ಕಾಮೆಂಟ್ ಮಾಡ್ತಾಳ. ಬೇರೆ ನೀವೇನ್ ಬರ್ತದ ಬೇರೆದ? ಯುವರ್ ಕ್ರಾಸಿಂಗ್ ಯುವರ್ ಲಿಮಿಟ್ಸ್. ಈಗ ಹಿಂಗೆ ಮಿಕ್ಸ್ ಮಾಡ್ಕೊಂತ ಇದೆ. ಓ ನಮ್ ಕಡೆ ಈರುಳ್ಳಿ ಸಿಪ್ಪೆನೆಲ್ಲ ಒಗೆಯಲ್ಲ, ಬಟ್ಟೆ ಒಗಿಬೋದು. ಹಾಕಿ ಚಂದಂಗೆ ಮಿಕ್ಸ್ ಮಾಡ್ಕೋಬೇಕು. ಹಂಗ ಒತ್ತಬೇಕು. ಓಕೆ, ಹಲೋ, ವೆಲ್ಕಮ್ ಟು ಚಂದನ ಅಂಡ್ ಸಂತೋಷ್ ಯೂಟ್ಯೂಬ್ ಚಾನೆಲ್. ಇವತ್ತು ನಾವ್ ಏನ್ ಮಾಡ್ಲಿಕ್ಕೆ ಹೊಂಟಿವಿ ಅಂದ್ರೆ ಜುಣ್ಕದ ವಡೆ. ಜುಣ್ಕಾದ್ ವಡಿ ಮಾಡ್ಲಿಕ್ಕೆ ಹೊಂಟಿವಿ. ಅಲ್ಲ ಜುಣಕ, ಜುಣ್ಕಾದ್ ವಡೆ ಮಾಡ್ಲಿಕ್ಕೆ ಹೊಂಟಿವಿ. ಆದ್ರೆ ನಾನ್ ಮಾಡ್ತಾ ಇಲ್ಲ, ಇದು ಮಾಡ್ತಾ ಇದೆ. ಸೊ ಲೆಟ್ ಸ್ಟಾರ್ಟ್. ಏನೇನ್ ಬೇಕು ಹೇಳು? ನೀ ಯಾಕದಿ ವಿಡಿಯೋದಾಗ? ನಾನು ಜಸ್ಟ್ ಎಂಟರ್ಟೈನ್ಮೆಂಟ್ ಪರ್ಪಸ್. ಏನ್ ಬೇಕ ಅವನ ಮಾಡವನ ತಿನ್ನವನ, ನೀ ಯಾಕೆ ನೀನಿಗೆಲ್ಲ ಇನ್ಸಲ್ಟ್ ಮಾಡಿದ್ರೆ ನಾನು ಹೋಗ್ತೀನಿ ವಿಡಿಯೋ ಇಂದ. ಹೋಗಂಗಿಲ್ಲ ಅಂತ ಗೊತ್ತೈತೆ. ನಾನು ಎಂಟರ್ಟೈನ್ಮೆಂಟ್ ಪರ್ಪಸಸ್ಗಿದ್ದೀನಿ. ಓಕೆ, ಈಗ ಒಂದೇನ್ ಮಾಡಂದ್ರ ಜುಣ್ಕದ ವಡಿ ಸಿಂಪಲ್ ಇದ್ರ ಅದ್ ಮಾಡಾಕ್ 100 ಟೈಪ್ ಅದಾವ. ಹೆಂಗ್ ಬೇಕಂಗ್ ಮಾಡ್ಕೋಬಹುದು. ನಾವ್ ಈಗ ಹೆಂಗ್ ಮಾಡೋಣ ಅಂದ್ರ ಒಂದ್ ಮಿಕ್ಸಿ ತೊಗೊಂಬರ್ತೀನಿ. ಮಿಕ್ಸಿ ತಗೋಬರ್ಬೇಕಾ, ಮಿಕ್ಸಿ ಜಾರ್ ತಗೋಬರ್ಬೇಕಾ? ಮಿಕ್ಸಿ ಜಾರಿ ತೊಗೊಂಬ. ಸ್ಮಾಲಾ? ಅದೇ ನೀನು 2 ನಿಮಿಷದ ಮುಂಚೆ ತೊಳೆದ್ಬಿಟ್ಟು ರೆಡಿ ಮಾಡಿ ಇಟ್ಟಿದ್ಯಲ್ಲ ಅದಾ? ಈಗ ಇದಕ್ಕ ಒಂದ್ ಸ್ವಲ್ಪ ಬೆಳ್ಳುಳ್ಳಿ. ನಮ್ ಕಡೆ ಬೆಳ್ಳುಳ್ಳಿನೂ ಬೆಳ್ಳುಳ್ಳಿ ಅಲ್ಲ, ಅದು ಬೆಳ್ಳುಳ್ಳಿ ಆಗ್ತಾ ಇದ್ದಾನೆ. ಬೆಳ್ಳುಳ್ಳಿ ನಮ್ ಕಡೆ ಉಳ್ಳಾಗಡ್ಡಿ ಸೈಜ್ ಇರ್ತಾವ, ಸಣ್ಣ ಉಳ್ಳಾಗಡ್ಡಿ ಸೈಜ್. ಅದನ್ನ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ದ, ಮೆಣಸಿನ್ಕಾಯಿ ಹಾಕು. ಆಮೇಲೆ 10 ಮೆಣಸಿನ್ಕಾಯಿ ಇಟ್ಕೊಂಡಿದ್ದ, ನಾನು ಇವಾಗ 3 ಮಾಡ್ಸಿದೀನಿ. ಅದನ್ನ ಹಸಿ ಕೊಬ್ಬರಿ ಹಾಕೋದು ಸ್ವಲ್ಪ. ತೆಂಗಿನಕಾಯಿ ತುರಿ. ಏನ್ ನೋಡತ್ತಿ? ಮಾಡ. ಸಿಟ್ಟು ಹೆಂಗ್ ಬರ್ತೈತೆ ಅಂದ್ರೆ ಮೇಡಮ್ ಏನ್ರ ತಪ್ಪಿ ಏನ್ರ ಅಂದ್ರೆ ಸಿಟ್ಟು ಅಂದ್ರು ಇಷ್ಟ ಅಂತೆಲ್ಲ. ಉಪ್ಪಕ್ಕ ಉಪ್ಪು ಮಾತ್ರ ಹಾಕಕ್ ಬರಲ್ಲ ಈ ಮನುಷ್ಯಂಗೆ, ಅದಕ್ಕೆ ನಾನೇ ಹಾಕ್ಬೇಕು. ನಮ್ಮ ಮನ್ಯಾಗ ಅಡಿಗೆಗ ಏನ್ ಮಾಡ್ತಾಳಪ್ಪ ಅಂದ್ರ ಉಪ್ಪ. ಅದೇ ಇಂಪಾರ್ಟೆಂಟ್, ಅಡ್ಗೆಲ್ ಉಪ್ಪೇ ಇಂಪಾರ್ಟೆಂಟ್. ಉಪ್ಪು ಹಾಕ್ತಾಳ, ಕಾಮೆಂಟ್ ಮಾಡ್ತಾಳ. ಬೇರೆ ನೀವೇನ್ ಬರ್ತದ ಬೇರೆದ? ಮಾಡಾಯ್ತು, ಮರ್ಯಾದೆ ತೆಗಿಬೇಡ ಜಾಸ್ತಿ. ಈಗ ಹೋಗಿ ರುಬ್ಕೊಂಡ್ ಬರುತ್ತೆ ಇವಾಗ. ಇದಂದ್ರ ರುಬ್ಕೊಂಡ್ ಬರೋ ಅಂತ. ಆಮೇಲೆ ಈಗೇನ್ ಸೈಡ್ಗೆ ಇಡ್ತೀಯಾ? ಅದು ರುಬ್ಬ. ಈಗ ಒಂದ ಬಾಂಡ್ಲಿ ತಗೋ, ಅದು ಉಳ್ಳಾಗಡ್ಡೆ ಎಲ್ಲ ಹೋತ. ಅಷ್ಟು ಗೊತ್ತಾಗಲ್ವಾ? ಎಲ್ಲ ನೀಟಾಗಿ ಅರೇಂಜ್ ಮಾಡಿ ಇಟ್ಕೊಬೇಕು. ಉಳ್ಳಾಗಡ್ಡೆ ಐತಿ, ನಾನು ಎಕ್ಸ್ಟ್ರಾ ಇರ್ತೀನಿ ಬಿಡು, ನೀನು ಮಿಕ್ಕಿದ್ ಮಾಡು. ಫುಲ್ ಸಣ್ಣ ಹಚ್ಬೇಕು. ನಿಂಗೆ ಬರ್ತೈತ? ನನ್ಗೆ ಹೆಂಗ್ ಬರುತ್ತೋ ಹಂಗ ಎಚ್ತೀನಿ. ಹಂಗ ಬೇಡ, ಅದೇ ಬೇಡ. ನನ್ಗೆ ಅದೇ ಅರ್ಥ ಆಗಲ್ಲ, ಈ ಸಣ್ಣಗೆ ಹೆಚ್ಚೋದು, ಮೀಡಿಯಂ ಆಗಿ ಹೆಚ್ಚೋದು ಎಲ್ಲ ಒಂದೇ. ಮಾಡ್ಬಿಡ್ಲಿ? ಬೇಡ ಬೇಡ, ಅಷ್ಟೆಲ್ಲ ಬೇಡ, ತುಂಬಾ ಆಗುತ್ತೆ. ಬೇಸನ್ ಹಾಕಿದ್ವಿ. ಈಗಿದ ಏನ್ ಮಾಡ್ಬೇಕಂದ್ರೆ ಹಿಂಗ ಹಾಕ್ಬಾರ್ದು, ಉತ್ತರುತ್ತೆ. ಮತ್ತೆ ಸರಿ, ಏನಿಲ್ಲ ಇಲ್ಲಿ. ಓ ಅದನ್ ಮೆಂಟ್ಲು, ಬರ್ರಿ ಮೆಂಟ್ಲು ತರಾನೇ. ಈಗ ಇದನ್ನ ಚಾನ್ಸ್ಕೋಬೇಕ, ಜರಡಿ ಮಾಡ್ಕೊಬೇಕು. ಅರ್ಥ ಆಗದೆ ಇರೋರ್ಗೆ ಟ್ರಾನ್ಸ್ಲೇಟ್ ಮಾಡಿ. ಜರಡಿ ಎಲ್ಲ ಮಾಡ್ಕೋಬೇಡ್ರಿ, ಜರಡಿ ಇರ್ತೈತಿ ಅದ್ರೊಳಗ ಹಿಟ್ ಹಾಕಿ ತಕೋರಿ. ಈಗ ಹಿಂಗ್ ಗಂಟು ಬಂದಿರ್ತಲ್ಲ ನಿನ್ ಮುಖದ ಗತೆ, ಅವನ್ನೆಲ್ಲ ಹಿಂಗ್ ಸೈಡಿಗೆ ಹೋಗಿಬೇಕು. ಬೇಡ, ಯುವರ್ ಕ್ರಾಸಿಂಗ್ ಯುವರ್ ಲಿಮಿಟ್ಸ್. ಈಗ ಕಾಮಿಡಿ ಆಗಿರ್ಲಿ ಅಂತ ಅಂದ್ಬಿಟ್ಟು ಏನೇನೋ ಮಾತಾಡೋದು. ಈಗ ಇದಕ್ಕ ಏನ್ ಮಾಡ್ಬೇಕಂದ್ರ ಮಾಡ್ಕೊ. ಐದರ್ ಇದ್ ನೀರ್ ಕುದಿಬೇಕಾದ್ರೆ ಡೈರೆಕ್ಟ್ ಆಗಿ ಅದಕ್ಕ ಹಾಕ್ಬೋದು. ನಾವ್ ಹಂಗಲ್ಲ, ನಾವ್ ಸ್ಪೆಷಲ್. ಅದಕ್ಕೆ ಏನ್ ಮಾಡ್ತೀವಿ ಅಂದ್ರ ನೀರ್ ತೊಗೊಂಡ್ಬರ್ತೀವಿ. ಫಸ್ಟ್ ಮಿಕ್ಸ್ ಮಾಡ್ಬಿಡೋದಾ? ನಾನು ಹಂಗೆ ಎಲ್ಲ ಮಿಕ್ಸ್ ಮಾಡ್ಬಿಡೋದು ಮುಂಚೆನೆ, ಆಮೇಲೆ ಕುದಿಸ್ಬಿಡೋದು. ಹಂಗಲ್ಲಿ ನಿನ್ಗತ್ತೆ ಅಲ್ಲ, ನಮ್ ಸ್ವಲ್ಪ ಸಿಸ್ಟಮ್ ಇರ್ತಾವ. ಹೆಂಗ್ ಮಾಡಿದ್ರು ಒಂದೇ. ಫಸ್ಟೇ ಮಾಡ್ಬಿಡೋದಾ? ಫಸ್ಟ್ ಬರೀ ಮಿಕ್ಸ್ ಮಾಡೋದು. ಇದನ್ನ ಗಂಟ ಬರಲ್ಲ ಒಂದ್ಸತಿ. ಹಂಗಲ್ಲ, 1 ನಿಮಿಷ ಬಿಡು 1 ನಿಮಿಷ ಇರೋ. ಹಿಂಗೆ ಮಿಕ್ಸ್ ಮಾಡ್ಕೊಂತ ಇದೆ. ಹುಷಾರ್, ನಿಧಾನಕ್ ಮಾಡು. ಯಾಕೆ ಎಗರಾಡ್ತಾ ಇದ್ಯಾ? ಇದು ಗಂಟು ಬರ್ಲಾರ್ದಂಗ್ ಮಾಡ್ಕೋಬೇಕು, ಪಟ ಪಟ. ನಿಂಗೆ ಬರಂಗಿಲ್ಲ ತಡಿ. ಹಿಂಗೆ OCD ಇರೋರು ಹಿಂಗೆ ಆಗ್ಬೇಕು ಅಂತ ಇರೋರ್ನ ಮದ್ವೆ ಆದ್ರೆ ಎಲ್ಲ ಅವರೇ ಮಾಡ್ಕೊಂತಾರೆ.
ಇದಕ್ಕೆಲ್ಲ ನೀರು ಸ್ವಲ್ಪ ಕಾಮ್ ಡೌನ್ ಸಿಟ್ಟು ಮಾಡ್ಕೋಬೇಡ. ಆಗು ಸ್ವಲ್ಪ. ವಿಲ 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 ಒದ್ದಾಡ್ತಾ ಇದೆಯಾ? ಅದು ಅಡ್ರಿಲಿನ್ ಬಂದ್ಬಿಟ್ಟಿತ್ತಲ್ಲ. ಅಡ್ರಿಲೈನ್ ಅಲ್ಲ, ಅದು ಅಡ್ರಿನಲೈನ್. ಅಡ್ರಿಲಿನ್ ಅಡ್ರಿನಲೈನ್ ಅಲ್ಲ ಅಡ್ರಿಲಿನ್ ಅದು. ಅಡ್ರಿನಲೈನ್ ರಶ್, ಅಡ್ರಲೈನ್ ಅಲ್ಲ. ಎನಿವೆ ನೋಡೋಣ ಆಮೇಲೆ. ಆಮೇಲೆ ಇದೇನು ನಾ ಹೇಳಿದ್ ಕರೆಕ್ಟ್ ಇತ್ತ ಅಂದ್ರ ಹಾಕಂಗಿಲ್ಲ. ಇರು ಫೋನ್ ತಗೋಬರ್ತೀನಿ. ಈಗ ನಾ ಹೇಳಿದ್ ಕರೆಕ್ಟ್ ಇದ್ರೆ ವಿಡಿಯೋ ಬರಂಗಿಲ್ಲ, ಅಕ್ಕಿ ಹೇಳಿದ್ ಕರೆಕ್ಟ್ ಇದ್ರೆ ಅಷ್ಟೇ ವಿಡಿಯೋ. ಎಲ್ಲಿದೆ ನಿನ್ ಫೋನು? ನಿನ್ ಫೋನ್ ಎಲ್ಲಿದೆ? ನೋಡ್ರಿ, ಹಿಂಗ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬರ್ಬೇಕು. ಅಂದ್ರೆ ಏನಾಕೈತಿ ಅಂದ್ರೆ ಹಿಂಗೆ ಪರ್ಫೆಕ್ಟ್ ಮಾಡಿದ್ರೆ ಆಮ್ಯಾಗ ಗಂಟು ಆಗಂಗಿಲ್ಲ ಅಲ್ಲಿ ಹಾಕಿದಾಗು. ಅವಾಗ ನಿಮ್ದು ಜುಣ್ಕದ ವಡಿ ಸ್ಮೂತ್ ಲೈಕ್ ಸಿಲ್ಕ್ ಆಕೈತಿ. ಓಕೆ, ಐ ಆಮ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ದಟ್. ಈಗೆಲ್ಲ ಹಿಂಗ ಅಂತಾಳೆ ತಿನ್ಬೇಕಾರೆ ಅಂತ. ಹೌದು, ತಿಂತೀನಿ, ತಿನ್ನಕ್ಕೆ ಮಾಡೋದು. ನಾನ್ ಮಾಡೋದು, ನೀನಲ್ಲ. ಮಾಡಾಯ್ತು. ಬಿಲ್ಡಪ್ ಎಷ್ಟು ತಗೋತಿ ನೀ ಮಾಡಿದವ್ರಿಗೆ. ನಾನೇ ಈರುಳ್ಳಿ ಹಚ್ತಾರೆ, ಈರುಳ್ಳಿನೇ ಇಂಪಾರ್ಟೆಂಟ್. ಅರ್ಧ ಉಳ್ಳಾಗಡ್ಡಿ ಹೆಚ್ಚದ, ಉಪ್ಪೇ ಇಂಪಾರ್ಟೆಂಟ್. ಎಲ್ಲ ನಾನು ಇಂಪಾರ್ಟೆಂಟ್ ಸ್ಟಫ್ ಮಾಡ್ತಾ ಇದೀನಿ. ನೀನೇನ್ ಮಾಡ್ತಾ ಇದ್ಯಾ? ಮಿಕ್ಸ್ ಮಾಡ್ತಾ ಇದ್ಯಾ? ಹಿಡಿದು ಹೋಗಲ್ ಬಾ, ಹೀರೋಯಿನ್ ತರ ಆಡ್ತಾ ಇದ್ಯಾ? ಇದು ಹೋಗಲ್ ಬಾ ಬಾಯ್. ಇದಷ್ಟ ನಮ್ ಕಡೆ ಈರುಳ್ಳಿ ಸಿಪ್ಪೆನೆಲ್ಲ ಒಗೆಯಲ್ಲ, ಬಟ್ಟೆ ಒಗಿಬೋದು. ಇದೇನ್ ಮಾಡ್ತೀವಿ ಮತ್ತೆ? ಎಸಿತೀನಿ. ಒಗೆಯೋದು ಎಸೆಯೋದು ಎಲ್ಲ ಒಂದೇ. ಈ ಚಾಕು ಆಕ್ಚುಲಿ ಬೋನ್ಸ್ ಎಲ್ಲ ಕಟ್ ಮಾಡೋದು. ನಾವು ಇಲ್ಲಿ ಯಾವ್ದೋ ಅಮೆರಿಕನ್ ಸ್ಟೋರ್ ಅಲ್ಲಿ ತಗೊಂಡಿದ್ದು, ನಮ್ಗೆ ಗೊತ್ತೇ ಇರ್ಲಿಲ್ಲ ಶಾರ್ಪ್ ಇದೆ ಅಂತ ಎಕ್ಸೈಟ್ಮೆಂಟ್ ಅಲ್ಲಿ ತಗೊಂಡ್ವಿ. ಆಮೇಲೆ ಎಷ್ಟು ಶಾರ್ಪ್ ಇದೆ ಅಂದ್ರೆ ಇದು ಆಮೇಲೆ ಗೊತ್ತಾಯ್ತು ಇದು ಬೋನ್ಸ್ ಮತ್ತೆ ಬೋನ್ಸ್ ಏನೋ ಪ್ರಾಣಿಗಳನ್ನ ಕಟ್ ಮಾಡೋದು, ಲೈಕ್ ಮೀಟ್ ನ ಅಂತ. ದಟ್ಸ್ ವೈ ಇಟ್ಸ್ ಟೂ ಶಾರ್ಪ್. ನಾ ಇದಕ್ಕೆ ತಗೊಂಡಿರ್ಬೇಕು, ಯೋಚನೆ ಮಾಡ್ರಿ. ಮುಖ ನೋಡ್ಕೊ ಹೋಗು. ಇದನ್ನ ನಾನ್ ಹೇಳ್ತೀನಿ. ಈಗ ಇದನ್ನ ರುಬ್ಕೊಂಡ್ ಬರೋಣ, ಹೋಗು. ಬರೋಣ, ರುಬ್ಕೊಂಡ್ ಬಾ, ಹೋಗು. ತಡಿ ಹೋಗ್ತೇನೆ. ಕ್ಯಾಮ್ರಾ ತೆಗೆದ ಕಡೆ ಏ ಎಣ್ಣೆ ಪಾತ್ಲೆ ಅಲ್ವೋ, ಪಾತ್ರೆ. ಪಾತೇಲಿ. Oh my god. Okay, carry on. ಬಿಸಿ ಆಗೈತಿದೆ ಎಣ್ಣೆ. ಇದಕ್ಕೆ ಸಾಸಿವೆ ಹಾಕೋದು ಸ್ವಲ್ಪ. ಇನ್ನೊಂದು ಸ್ವಲ್ಪ ಹಾಕೋಣ. ನಮ್ಮ ಏನಂತಾರ ಈಗ ಇದು ಹಾಕಿದ ಮೇಲೆ ತಿರ್ವ್ಯಾಡ್ರಿ ಅಂತ ಹೇಳೋದು. ನೀನೊಂದು ವಿಡಿಯೋ ನೋಡುತ್ತಿದ್ದಲ್ಲ, ರೆಸಿಪಿ ವಿಡಿಯೋ ನೋಡ್ತಾ ಇದ್ದ. ನಾ ಅಲ್ಲ, ನಾಕ್ ನೋಡ್ಲಿ. ಜಾಸ್ತಿ ಡವ್ ಮಾಡ್ಬೇಡ. ರೆಸಿಪಿ ವಿಡಿಯೋ ನೋಡ್ಕೊಂಡ್ ಮಾಡ್ತಾ ಇದ್ದ. ಅದ್ರಲ್ಲಿ ತಿರ್ವಾಡ್ರಿ ಅಂತ ಇತ್ತು. ಜಾಸ್ತಿ ತಿರ್ವಾಡ್ದಷ್ಟು ಟೇಸ್ಟ್ ಬೇರೆ ತರ ಬರುತ್ತೆ. ಸುಮ್ನೆ ನಾರ್ಮಲ್ ಆಗಿ ಹಾಕಿ ಬಿಟ್ರೆ ಗಟ್ಟಿ ಬರುತ್ತೆ ಬೇಸನ್ನು. ಹಿಂಗ್ ಮಾಡಿದ್ರೆ ಜಾಸ್ತಿ ಸಾಫ್ಟ್ ಆಗುತ್ತೆ. ಈಗ ಇದೇನ್ ಪೇಸ್ಟ್ ಮಾಡ್ಕೊಂಡಿವಲ್ಲ, ಕೊಬ್ಬರಿ ಮತ್ತ ಇದು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಅದನ್ನ ಹಾಕಿ ಚಂದಂಗ್ ತಿರ್ವಾಡಬೇಕು. ಗೊತ್ತತೆ? ನಂಗೆ ಹಸಿವು ಆಗ್ತಾ ಇದೆ. ಹಿಂಗ ಅದು ರೆಡಿ ಆಗೋ ಮುಟ್ಟ ಟೈಮ್ ಹಸಿವು ಆಗತೈತಿ. ಮತ್ತೆ ಇದೊಂದು ಸ್ವಲ್ಪ ಆಗ್ಬೇಕು. ಸೊ 2 minutes ಬ್ರೇಕ್ ಐತಿ. ಏನಾರ ಮಾತಾಡೋದೈತಾನೆ? ಏನಿಲ್ಲ, ನನ್ಗೆ ತುಂಬಾ ಹಸಿವಾಗ್ತಾ ಇದೆ ಫ್ರೆಂಡ್ಸ್. ಆದ್ರೆ ಇವನು ನನ್ಗೆ ಊಟಕ್ಕೆ ಆಗ್ತಾ ಇಲ್ಲ ಫ್ರೆಂಡ್ಸ್. ಆಗ್ತಾ ಇಲ್ವಾ? ಊಟಕ್ಕೆ ಹಾಕಕ್ಕೆ ಹೇಳಿ ಫ್ರೆಂಡ್ಸ್. ಈಗ ಜೋರ ಮಾತಾಡೋ. ಈಗ ಚಂದಂಗೆ ಆಗೈತಿ. ಈಗ ಇದಕ್ಕೆ ಬೇಸನ್ ಹಾಕೋಣಂತ. ಹಾಕಿ ಚಂದಂಗೆ ಮಿಕ್ಸ್ ಮಾಡ್ಕೋಬೇಕು. ಈಗ ಆಲ್ರೆಡಿ ನಾವು ಮಿಕ್ಸ್ ಮಾಡಿ ಇಟ್ಟಿದ್ದಕ್ಕಿದ್ರ ಗಂಟಾಗೋ ಚಾನ್ಸ್ ಇಲ್ಲ. ಇಲ್ಲಾಂದ್ರೆ ಗಂಟಾಗ್ತಿತ್ತು. ಅವಾರ್ಡ್ ಕೊಡ್ಸೋಣ. ಯಾರು ಅಡಿಗೆ ಮಾಡ್ತಾರ ಅವ್ರಿಗೆ ಗೊತ್ತಿರ್ತದ ವ್ಯಾಲ್ಯೂ ಅರ್ಥ ಆಕೈತಿ. ನೀನು ಗೊತ್ತಾಗ್ಬೇಕು. ಯಾಕೋ ಭಾಳ ಕೆಂಪು ಬರತೈತಿ. ಕ್ಯಾಮ್ರಾ ಹಿಂದಿಂದ ಯಾಕೆ ಗುರಾಯಿಸತ್ತೀನಿ ನಾನು ಅನ್ಸ್ತಂತ ಅನ್ಕೊಂಡೇನ. ಅಂಜಿಸ್ಲಾ? ಬೇಡ.
ಎಷ್ಟೊತ್ತಾಗ್ಬೇಕಿದೀಗ? ಇನ್ನ ನೀರ್ ಹಾಕ್ಬೇಕು ಅನ್ಸುತ್ತೆ. ಹಿಂಗೆಲ್ಲ ಮಾಡ್ತೀರಾ ನೀವು? ಅದ ತತ್ಕಾಲದಾಗ ಅದ್ರದ್ದು ಹುಣಸೆ ಹಣ್ಣಿನ ರಸ ಬಿಡ್ಸಾಕದ. ಹುಣಸೆ ಹಣ್ಣು ಹಾಕೊಂಡಿದ್ದಾರೆ ಅಷ್ಟೊಂದು. ಆತು ಈಗ ಏನಾಯ್ತು? ಸೀದೋಗಿದ್ದಾಯ್ತು, ಎಲ್ಲ ಸೀದಿಸ್ಬಿಟ್ಟಿದ್ದಾನೆ ಕೆಳಗಡೆ. ಆ ತಳಗ ನಾನಾಗಿದ್ರೆ ಕರೆಕ್ಟ್ ಆಗಿ ಮಾಡ್ತಾ ಇದ್ದೆ. ತಳಗ ಪಾತೆಲಿ ಕರೆಕ್ಟ್ ಇಲ್ಲ, ನಾನು ಮಾಡ್ಲಿ ಪಾತ್ರೆ ಎಲ್ಲ ಪಾತ್ರೆ. ಎನಿವೆ ಈಗ ಇವಾಗ ಮುಗ್ದಿದೆ. ಇದಕ್ಕೆ ಈ ಪ್ಲೇಟಿಗೆ ಎಣ್ಣೆ ಹಚ್ಚಿನಿ. ಈಗ ಇದ್ರಾಗ ಹಾಕೋಣತ್. ಬಿಡ ಈಗ ಹಾಕಿ ಇದನ್ನ ಈವನ್ಲಿ ಸ್ಪ್ರೆಡ್ ಔಟ್ ಮಾಡಬೇಕು. ಓಕೆ, ಇದನ್ನ ಯಾಕೋ ಸ್ವಲ್ಪ ನೀರಾಗಿದೆ ಅನ್ಸ್ತಾ ಇಲ್ವಾ ನಿನ್ಗೆ? ಆಗೈತಿ, ಒಂದು 5 ನಿಮಿಷ ಬಿಟ್ರೆ ಅಂದ್ರೆ ನಾವು ಅದು ಆಮೇಲೆ ಅಡ್ಜಸ್ಟ್ಮೆಂಟ್ ಮಾಡಕ್ಕೆ ಜಾಸ್ತಿ ಹಾಕ್ಬಿಟ್ವಲ್ಲ, ಅಲ್ಲೇ ಪ್ರಾಬ್ಲಮ್ ಆಯ್ತು. ನಡೀತೈತಿ. ನಾವು ಸ್ವಲ್ಪ ನೀರಾಗಿ ಮಾಡಿದ್ದೀವಿ, ಸ್ವಲ್ಪ ಕಮ್ಮಿ ನೀರು ಹಾಕೊಂಡ್ರೆ ಕರೆಕ್ಟ್ ಆಗುತ್ತೆ. ಇಲ್ಲಿ ಈಗ ಡೆಕೋರೇಷನ್ಗೆ ಈಗ ಇಲ್ಲಿ ಕೊತ್ತಂಬರಿ ಮತ್ತು ಹಂಗ ಒತ್ತಬೇಕು. ಓಕೆ, ನಾವು ಸಣ್ಣವರಿದ್ದಾಗ ನಮ್ಮವ್ವ ಬುತ್ತಿ ಕಟ್ಕೊಂಡು ಕರ್ಕೊಂಡು ಹೋಗ್ತಿರ್ಲಿಲ್ಲ ನಮ್ಮನ್ನ. ಚಪಾತಿ ಇಟ್ಟು ಅದ್ರ ನಿಮ್ನೆ ಬುತ್ತಿ ಕಟ್ಕೊಂಡ್ಬಿಡ್ತಿದ್ರ? ಚಪಾತಿ ಇಟ್ಟು ಅದ್ರ ಮೇಲೆ ಮೊಸರನ್ನ ಹಾಕಿ ಅದ್ರ ಬಾಜು ಉಪ್ಪಿನಕಾಯಿ, ಜುಣಕದ ವಡಿ. ಆ ಟೇಸ್ಟ್ ಎಷ್ಟು ಲಕ್ಷ ಕೊಟ್ಟರು ವಾಪಸ್ ಏನಿಲ್ಲ. ನನಗೆ ಟೊಮೆಟೊ ಬಾತಲ್ಲಿ ಸಿಗುತ್ತೆ. ಇಲ್ಲಿಗೆ ನಮ್ದು ಜುಣ್ಕಾ ರೆಸಿಪಿ ಮುಗೀತು. ಇವಾಗ ಅದಕ್ಕೆ ಅನ್ನ ಮಾಡಿ ಮೊಸರನ್ನ ಜೊತೆ ಇದನ್ನ ತಿನ್ನೋದು. ಚಪಾತಿ ಜೊತೆನೂ ತಿನ್ಬೋದಲ್ವಾ? ಮತ್ತೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡು. ನಿಮ್ಗೆ ಹೆಂಗೆ ಬೇಕಂತೀನಿ ಹಂಗೆ ತಿಂದ್ರೂ ನಡೀತೈತಿ. ಎಸ್, ಇವತ್ತಿನ ವ್ಲಾಗ್ ಇದಾಗಿತ್ತು. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಮೂಗರ್ಸ್ಕೋಬೇಕು ಆಫ್ ಮಾಡಿ.